ಆಕ್ಟ್ ಅಲ್ಲಿ ಇದೆ, ಯಾವ ರೂಲ್ಸ್ ಅಲ್ಲಿ ಇದೆ ಹೇಳಿ? ಯಾರು ರೂಲ್ಸ್ ಇಲ್ಲ. ಅಡ್ವೈಸರಿ ಕಮಿಟಿಯಲ್ಲಿ ಚರ್ಚೆ ಆಗಿದೆ, ಮರ್ತು ಬಿಡೋದ? ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ಚರ್ಚೆ ಆಗೋದು ಬಿಟ್ಬಿಡೋದ? ಅಲ್ಲ ಸರ್, ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ಏನ್ ಚರ್ಚೆ ಆಯ್ತು? ಏನ್ ಚರ್ಚೆ ಆಯ್ತು? 2 ದಿನ 3 ಮತ್ತು 4 2 ದಿನಾನೂ ಕೂಡ ರೆಸಲ್ಯೂಷನ್ ಬಗ್ಗೆ ಚರ್ಚೆ ಮಾಡೋದು ಅಂತ ಆಗಿತ್ತು. That is why I am requesting you. ಅಧ್ಯಕ್ಷೆ, ಒಂದು ನಿಮಿಷ ಸರ್, ನರೇಗಾ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ, ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಸಿದ್ಧರಿಲ್ಲ ಅಷ್ಟೇ. ಇವರು ಮಾನ್ಯ ಅಧ್ಯಕ್ಷರೇ, ಉತ್ತರ ಕೊಡ್ತಾರೆ ಅವರು, ಉತ್ತರ ಕೊಡ್ತಾರೆ. ಚರ್ಚೆ ಮಾಡಿ, ಅಜೆಂಡಾ ಪ್ರಕಾರ ಮಾಡಿ. ಅಜೆಂಡಾ ಪ್ರಕಾರ ಮಾಡಿ, ಅಜೆಂಡಾ ಪ್ರಕಾರ ಮಾಡಿ. ನೀವು 3 ಜನಕ್ಕೆ ಅವಕಾಶ ಕೊಡಲೇಬೇಕು. ಈಗ ಮಾನ್ಯ ಅಧ್ಯಕ್ಷರೇ, ಇವರು ಬೆಳಿಗ್ಗೆ ಹೇಳಿದ್ದೇನು? ಬೆಳಿಗ್ಗೆ ನಿಮ್ಮ ಚೇಂಬರ್ ನಲ್ಲಿ ಹೇಳಿದ್ದೇನು? ಭ್ರಷ್ಟಾಚಾರಿಗಳು ಅಂತ ಕರೆಯೋದು, ಭ್ರಷ್ಟಾಚಾರಿಗಳು ಅಂತ ಕರೆಯೋದು ನಿಮ್ಗೆ. ನೋಡಿ, ಈ ರೀತಿಯಾಗಿ ನಾನು ನರೇಗಾ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅಜೆಂಡಾ ಪ್ರಕಾರ ನಡೀಲಿ. ಆಯ್ತು, ಸಭಾನಾಯಕರಿಗೆ ಗೌರವ ಕೊಟ್ಟಿದ್ದೀರಾ ನೀವು? ಸಭಾನಾಯಕರಿಗೆ ಗೌರವ ಕೊಟ್ಟಿದ್ದೀರಾ? ಸಭಾನಾಯಕರಿಗೆ ಗೌರವ ಕೊಟ್ಟಿದ್ದೀರಾ? ಸಭಾನಾಯಕರ ಮನೆಯಲ್ಲಿ ರೂಮ್ ನಲ್ಲಿ ಏನ್ ಚರ್ಚೆ ಆಯ್ತು? ಸರ್, ಈಗ ಸಭಾನಾಯಕರು ನೀವು ಇರ್ಲಿಲ್ಲ. ಅಶ್ವಥ್ ನಾರಾಯಣ್ ನೀವು ಇರ್ಲಿಲ್ಲ. ಬೆಳಿಗ್ಗೆ ಏನ್ ಚರ್ಚೆ ಆಯ್ತು ಅನ್ನೋದು ಸರಿ ಇಲ್ಲ. ದಿಸ್ ಇಸ್ ನಾಟ್ ಕರೆಕ್ಟ್ ಸುನೀಲ್, ದಿಸ್ ಇಸ್ ನಾಟ್ ಕರೆಕ್ಟ್. ಚರ್ಚೆ ದಿನೇಶ್ ಎಲ್ಲಿ ಹೇಳಿದ್ವಿ ಸರ್? ಸರ್ ರಾತ್ರಿ 12 ಗಂಟೆ ದಿಸ್ ಇಸ್ ನಾಟ್ ಕರೆಕ್ಟ್. ಏನ್ ಮಾತನಾಡಿದ್ರಿ ಅದರ ನಿಮ್ ಸರ್ಕಾರ ಬಗ್ಗೆ ಚರ್ಚೆ ದಿನೇಶ್ ಅವರೇ, ದಿನೇಶ್ ತಾಳ್ಮೆಯಿಂದ ಕೇಳಿರುವ ಎಲ್ಲ ವಿಷಯಗಳನ್ನು ದಿನೇಶ್ ಅವರೇ, ನಿಮ್ಗೆ ಕೂತ್ಕೊಳ್ಳಪ್ಪ. ಅಧ್ಯಕ್ಷ, ಈಗ ಪ್ರತಿಪಕ್ಷ ನಾಯಕ ತಾವು ಇದ್ದೀರಿ, ನೀವು 3 ಜನಕ್ಕೂ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಟೈಮ್ ನೋಡಿ, ಅರ್ಜೆಂಟ್ ಏನಿದೆ ಅಂತ ಫಿನಿಶ್. ನಾಳೆವರೆಗೂ ಇದೆ, ನಾಳೆವರೆಗೂ ನಡೆಸಿ. ಈಗ ಎಲ್ಲರೂ ಕೂಡ ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದಾರೆ. ನೀವು ಮಾತಾಡಿ ಅಂತ ಈಗ ಪ್ರತಿಪಕ್ಷ ನಾಯಕರೇ, ನಮ್ಗೆ ನೋಡಿ ಬೇಗ ಮುಗಿಸ್ಬೇಕು. ಇದೆಲ್ಲ ಮತ್ತೆ ಚರ್ಚೆ ಇದರಲ್ಲಿ ಹೋಗ್ತದೆ. ನೀವು ಕೂಡ 1 ಗಂಟೆ 1:30 ಆಯ್ತು ಅಂತ ತೊಂದರೆ. ಅದು ಪ್ರತಿಪಕ್ಷ ನಾಯಕರಿಗೆ ತಾವು ಆದಷ್ಟು ಬೇಗ ಮುಗಿಸ್ಬೇಕು. ನೀವೆಲ್ಲ ಸಹಕಾರ ಕೊಡೋದು ಹೇಗೆ? ನಿಮ್ಮನ್ನು ನಂಬಿ ಅಲ್ಲ ಅಲ್ಲಿ ಒಪ್ಪಿದ್ದು. ಇಲ್ಲ ಆಗಲೇ ನೋಡಿ, ನಿಮ್ಮ ಮಾತನ್ನು ನಂಬಿ ಅಲ್ಲಿ ಆಗುವ ಅವ್ರಿಗೇನ್ ಸರ್ ತರಾತುರಿ ಅದು ನಿರ್ಣಯ ಆಗಲೇ ಚರ್ಚೆ ಆಗಿದೆ. ನಾವು ಚರ್ಚೆ ಮಾಡಕ್ ಸಿದ್ಧ ಇದ್ದೀರಿ. ರಾತ್ರಿ ಎಲ್ಲ ಮಾಡ್ಲಿ, ಇಂಟ್ರೆಸ್ಟ್ ಇದ್ರೆ ರಾತ್ರಿ ಎಲ್ಲ ಕೂತ್ಕೊಳ್ಳಿ, ಮಾಡ್ಬೇಕಲ್ಲ. ನಾವು ರೆಡಿ ಇದ್ದೀರಿ. ಆಯ್ತು, ಈಗ ಮಂಜು 5 ನಿಮಿಷದಲ್ಲಿ ಮುಗಿಸಿ ಮತ್ತೆ 5 ನಿಮಿಷ ಮತ್ತೆ ಪಾಸ್ ಮಾಡ್ಬೇಕಷ್ಟೇ. ಮಾನ್ಯ ಅಧ್ಯಕ್ಷರೇ, ಸಂಪೂರ್ಣ ವಿಚಾರ ಅವರು ರಿಕ್ವೆಸ್ಟ್ ಮಾಡ್ಕೊಂಡದಲ್ಲ. ಹೌದೌದು, ನಿಮ್ಮ ಚೇಂಬರ್ ನಲ್ಲಿ ಎಲ್ಲ ಮಾಡಿದ್ದು. ಬಿಸಿನೆಸ್ ಅಡ್ವೈಸರಿ ಕಮಿಟಿನಲ್ಲಿ ಏನ್ ಚರ್ಚೆ ಆಗಿತ್ತು? 2 ದಿನ ಎಕ್ಸ್ಕ್ಲೂಸಿವ್ ಆಗಿ ನರೇಗಾ ಬಗ್ಗೆ ಚರ್ಚೆ ಮಾಡೋಣ
ಅಂತ ಹೇಳಿದ್ದು. ಅದಕ್ಕೋಸ್ಕರ 3 ದಿನ ಮುಂದಕ್ಕೆ ಹಾಕಿದ್ದು ನಾವು. ಈಗ ಮಧ್ಯದಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಆಯ್ತಪ್ಪ ಲೀಡರ್ ಆಫ್ ದಿ ಅಪೋಸಿಷನ್ ಮಾತಾಡ್ಲಿ, ಅದಾದ್ಮೇಲೆ ಉತ್ತರ ಸಾಯಂಕಾಲ ಕೊಡ್ತೀವಿ, ಸಾಯಂಕಾಲ ಕೊಡ್ತೀವಿ ಅಂತ ಇವರೇ ಹೇಳಿದ್ದು. ನೀವು ಒಪ್ಕೊಂಡಿದ್ದೀರಿ. ನೀವು ಶುರುವೇ ಮಾಡಲಿಲ್ಲ. 1 ಗಂಟೆ 2 ಗಂಟೆ ಮಾತಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು 1 ನಿಮಿಷ ಕುತ್ಕೊಳ್ಳಿ. ಒಂದ್ ನಿಮಿಷ ಆಯ್ತು. ಜಾಸ್ತಿ ಮಾತಾಡೋದಲ್ಲ. ಜಾಸ್ತಿ ಮಾತಾಡಿದ್ರೆ ಹಗರಣ ದೊಡ್ಡದಿದ್ದಾರೆ. ಈಗ ಅದರ ಬಗ್ಗೆ ಎಲ್ಲ ಪ್ರತಿಪಕ್ಷ ನಾಯಕರು ಮಾತಾಡಬಹುದು. ಈಗ ನೀವು ಫಿನಿಶ್ ಆಯ್ತು. ಈಗ ಮಾತಾಡಿ, ನೀವು ಮಾತಾಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಮಂದ ಬೇಗ ಫಿನಿಶ್ ಮಾಡಿ. ನೀವು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ? ದಿನೇಶ್ ಅವರೇ, ಅಧ್ಯಕ್ಷ ಆಯ್ತು. ದಿನೇಶ್ ಗುಂಡೂರಾವ್, ಪರಶುರಾಮನ ದೊಡ್ಡ ಭ್ರಷ್ಟಾಚಾರ, ವಿಚಾರ ದಿನೇಶ್ ಗುಂಡೂರಾವ್ 5 minutes. ನೀವು ಆ ವಿಷಯ ತಗೊಂಡ್ರೆ ಚರ್ಚೆ ಮಾಡಕ್ ರೆಡಿ ಇದೀನಿ. ನೀವು ರೆಡಿ ಇದ್ದೀರಾ? ನೋಡಿ, ತಗೊಳ್ಳಿ. ಯಾರು ಬೇಡ ಅಂತ ಮಾತಾಡಿ. ನಾನೇನು ಓಡೋಗ್ತಾ ಇಲ್ಲ. ನಾನು ರೆಡಿ ಇದ್ದೀನಲ್ಲ, ನಾನು ರೆಡಿ ಇದ್ದೀನಿ. ಬನ್ನಿ ಚರ್ಚೆ ಮಾಡೋಣ. ಈಗ ಇಷ್ಟೆಲ್ಲ ಮಾತಾಡ್ಬೇಡಿ. ಇಷ್ಟೆಲ್ಲ ಮಾಡ್ತಿರೋದು ಏನಕ್ಕೆ ಅಂತಂದ್ರೆ ಹಗರಣ. ಈಗ ನೀವು ಈ ರೀತಿ ಚರ್ಚೆ ಮಾಡೋ ಟೈಮ್ ವೇಸ್ಟ್ ಮಾಡ್ತೀರಾ? ಮಾತಾಡ್ತೀರಾ? ನೀವು ಇಷ್ಟೆಲ್ಲ ಮಾತಾಡಿ. ಹೇಳಿ. ಮನೆ ಬಾಗಿಲಿಗೆ ಬಂದಿದೆ ಈಗ, ಅದಕ್ಕೆ ಇಷ್ಟೆಲ್ಲ ಚರ್ಚೆ. ಆಯ್ತಪ್ಪ, ಡಿಸ್ಕಸ್ ಮತ್ತೆ ಮಾತಾಡೋ ಚರ್ಚೆ ಮಾಡಿ. ನೋಡಿ, ಇದಕ್ಕೆ ರಿಪ್ಲೈ ಕೊಡುವ ವಿಚಾರ ಮಾತಾಡಬಹುದು. ಟಿವಿನಲ್ಲಿ ಬಂದಿರಂತ ಹೇಳಕ್ ಇವರು ಮಾತಾಡಿ. ಅಲ್ಲ, ಅಧ್ಯಕ್ಷ ಯಾಕೆ ವಿಷಯಾಂತರ ಮಾಡ್ತಾರೆ? ವಿಷಯಾಂತರ ಮಾತಾಡ್ತೀವಿ. ಫಾಸ್ಟ್ ವಾಯ್ಸ್ ರೆಕಾರ್ಡ್ ಇಟ್ಕೊಂಡು ಮಾತಾಡ್ತಾ ಇರೋದು. ಆಯ್ತು. ಒಂದ್ ಸೆಕೆಂಡ್. ನಾವು ಓದಿದ್ದೀವಿ. ಓಕೆ, ಏನಿದೆ ಹೇಳಿದ್ರೆ ಅದಕ್ಕೆ ಉತ್ತರ. ಇವತ್ತು ಸಂಪೂರ್ಣ ವಿಚಾರ ಕೇಳಿದೀವಲ್ರಿ 2 ತಾಸು ಕೇಳಿದ್ರು. ಯಾರಾದ್ರೂ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದಾರ? ಇಡೀ ನಡೀತಾ ಇದೆಯಲ್ಲ, ಇಡೀ ಈಗ ಟೈಮ್ ಆಯ್ತು. ಮತ್ತೆ ಲೇಟ್ ಆಗ್ತದೆ. ಇದಕ್ಕೆ 40%ಗೆ ನೀವೇ ದಾಖಲೆ ಕೊಡ್ತೀರಿ. 40% ನೀವು ಮಾತಾಡಿ. ಮಾಡಪ್ಪ, ಮಾತಾಡಿ. ಅಧ್ಯಕ್ಷರೇ, ಮಾತಾಡಿ. ಬಿಲ್ ಫಿನಿಶ್. ಅವ್ರು ಮಾತಾಡಿ. ಬಿಲ್ ಚರ್ಚೆ ನೋಡಿ. ಅಶೋಕಣ್ಣ ಮಾತಾಡ್ತೀವಿ. 5 minutes ಬೇಗ ಮುಗಿಸಿ. ಇಲ್ಲ, ಮನೆ ಅಧ್ಯಕ್ಷರೇ, ಅಶೋಕಣ್ಣವರು ಸಂಪೂರ್ಣವಾಗಿ ವಿಚಾರವನ್ನ ಅಧ್ಯಕ್ಷರೇ, ಪ್ರಿಯಾಂಕಾ ಅವರು ಹೇಳಿದ್ದಾರೆ. ಈಗ ಆ ಕಡೆಗೆ ಮಾತ್ರ ಟೈಮ್ ವೇಸ್ಟ್ ಮಾಡ್ತಾರೆ ಅಷ್ಟೇ, ಬೇರೆ ಏನು ಕೂಡ ನೀವು ಮಾಡೋದಿಲ್ಲ. ನಿಮಗೆ ಟೈಮ್ ವೇಸ್ಟ್ ಮಾಡಿ ಊಟಕ್ಕೆ ಹೋಗ್ಲಿ ಮನಸ್ಸಿದ್ದ ಬೇಗ ನಾನು ಬಿಟ್ಟು ಬಿಡ್ತೇನೆ. ಮತ್ತೆ ನಿಮಗೆ ಲೇಟ್ ಆಗ್ತದೆ. ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಕೊಳ್ಬೇಕು. ಅವ್ರು ಇವ್ರು ಅಂತ ಹೇಳಿದ್ರೆ ಆಗುದಿಲ್ಲ. ಎಲ್ಲರೂ ಕೂಡ ತಪ್ಪಿಸ್ತಾರೆ. ಕೂತ್ಕೊಳ್ಳಿ ಅಮ್ಮ. ಈಗ ಅಧ್ಯಕ್ಷ ಆಯ್ತು. ಈಗ ಪ್ರಿಯಾಂಕಾ ಅವರು ನೇರವಾಗಿ ನನ್ನ ಮೇಲೆ ಆಪಾದನೆ ಮಾಡಿದ್ರು. ಮಾಡಿದ್ದಾರೆ. ನಾನೇನು ಆಪಾದನೆ ಮಾಡಿ. ಹೌದು, ಇಲ್ಲ ಹೇಳಿದ್ದಾರೆ. ಆಯ್ತು, ಹೇಳಿದ್ರಲ್ಲ. ಆಯ್ತು ಅಧ್ಯಕ್ಷ, ನಮ್ಮ ಮಾತಾಡಿದ್ದು. ಡೋಂಟ್ ವರಿ. ಕೂತ್ಕೊಳ್ಳಿ. ಬೇರೆ ನಿಮ್ಗೆ ಏನಾಗಿದೆ? ಇಲ್ಲಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಮೇಲೆ. ಅವರು ಯಾವುದೇ ದಾಖಲೆ ಕೊಡದೆ ಪತ್ರಿಕೆಯನ್ನು ನೋಡಿ ಮಾತಾಡಿದ್ದಾರೆ ಅಂತಾರೆ. ನಾನು ಲೋಕಾಯುಕ್ತ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ, ಅದು ದಾಖಲೆನೆ. ಆಮೇಲೆ ಲೋಕಾಯುಕ್ತಲ್ಲಿ ಸ್ವಇಚ್ಛೆ ಹೇಳಿಕೆ ಕೊಟ್ಟಿದ್ದಾರೆ, ಅದನ್ನು ಕೂಡ ರಿಜಿಸ್ಟರ್ಡ್ ದಾಖಲೆನೆ. ಆಯ್ತು. ಆಮೇಲೆ ಪೆನ್ ಡ್ರೈವ್ ಕೊಟ್ಟಿದ್ದೀನಿ, ಮಧ್ಯದಲ್ಲಿ ಮಾತಾಡ್ತೀರಿ. ಇದನ್ನು ದಾಖಲೆ. ಆಯ್ತು, ಮಾತಾಡಿ. ಹೇಳಿದ್ರಲ್ಲ. ಇಷ್ಟೆಲ್ಲ ದಾಖಲೆ ಕೊಟ್ಟು ನೀವು ಕೆಂಪಣ್ಣಂದು ಕೊಟ್ರಲ್ಲ 40 ದಾಖಲೆ ಇತ್ತು. ಎಸ್ ಟಿ ಮಂಜು ಏನ್ ದಾಖಲೆ ಇತ್ತು? ಅದು ಎಲ್ಲಿ ಕೊಟ್ರಿ? ಎಸ್ ಟಿ ಮಂಜು ಮಾತಾಡಿ.
ಮಾತಾಡ್ಲಪ್ಪ ಎಂತ ಚರ್ಚೆ ಮಾಡಿ ಟೈಮ್ ವೇಸ್ಟ್ ಮಾಡ್ತೇವೆ. ನಮ್ಮ ಸರ್ಕಾರ ಆಯ್ತು. ಅಶ್ವಥ್ ನಾರಾಯಣ ಅವರೇ ಯಾರ್ಯಾರು ಎಷ್ಟು ಯಾರಿಗೆ ಬಂದಿತ್ತು ಇವಾಗ ಏನಾಯ್ತು ಯಾರಿಗೆ ಬಂದಿತ್ತು ಸೆಕೆಂಡ್ ಯಾರಿಗೆ ಬಂದಿತ್ತು ಯಾರು ಫೋನ್ ಮಾಡಿದ್ದು ಯಾವ ಅಧಿಕಾರಿಗಳು ಅಲ್ಲ ಬೇಗ ನಿಮ್ಗೆ ಎನ್ಆರ್ಸಿ ಚರ್ಚೆ ಮಾಡ್ಬೇಕಾ ಬೇಡ ಅವ್ರು ತುಂಬಾ ಹೇಳ್ತಾರೆ ಅವ್ರು ನಾವೆಲ್ಲ ಕೇಳಿಲ್ಲ ನಿಮ್ಗೆ ಎನ್ಆರ್ಸಿ ಚರ್ಚೆ ಬೇಕಾ ಬೇಡವಾ ಎನ್ಆರ್ಸಿ ಚರ್ಚೆ ಬೇಕಂತ ಹೇಳಿದ್ರೆ ಇದರಲ್ಲಿ ಚರ್ಚೆ ಮಾಡಿ ಕೊಡಬೇಡಿ ಅವ್ರು ಏನ್ ಕೂಡ ಮಾತಾಡ್ತಾರೆ ನೀವೇ ಅದಕ್ಕೆ ಉತ್ತರ ಕೊಡ್ಬೇಕು ಅದನ್ನ ನಾನು ಕೇಳಿ ನೋಡಿ ಇನ್ನು 1.5 ದಿವಸ ಮಾತ್ರ ಇದೆ ಮಿನಿಸ್ಟರ್ ನೋಡಿ ಇನ್ನು 1.5 ದಿವಸ ಮಾತ್ರ ಇದೆ ನಿಮ್ಗೆ ಎನ್ಆರ್ಸಿ ಚರ್ಚೆ ಮಾಡ್ಬೇಕಾ ಬೇಡವಾ ಮಾಡ್ಬೇಕಿದ್ದು ನೀವು ಕೂತ್ಕೊಳ್ಳಿ ಮಾತಾಡಿ ಒಂದ್ ಸೆಕೆಂಡ್ 5 ನಿಮಿಷ ಮುಗಿಸಿ ಮನೆ ಅಧ್ಯಕ್ಷರ ಸಂಪೂರ್ಣ ವಿಚಾರವನ್ನ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅಣ್ಣ ಅವರು ಎಳೆ ಯಾಕೆ ಬಿಟ್ಟಿದ್ದಾರೆ? ಅಶೋಕ್ ಅವರು ನೀವು ಮಾತಾಡಕ್ಕೆ ಅವಕಾಶ ಕೊಡಿ. ಇಲ್ಲ ನಾನು ದಾಖಲೆ ಕೊಡ್ತೀನಿ ಕೊಡಿ. ಆಯ್ತು ಅವ್ರ ಕೇಸಲ್ಲಿ ಕೊಡಿ ಕೊಡ್ತೀನಿ ಕೊಡಿ. ಆಫೀಸಲ್ಲಿ ಕೊಡಿ. ದಾಖಲೆ ಕೊಟ್ಟಿಲ್ಲ ಅಂದ್ರೆ ಕೇಳಿ ಸಭಾಧ್ಯಕ್ಷ ಮಾತಾಡಿ. ಮುನಿರತ್ನಣ್ಣ ಒಂಚೂರು ಕಂಪ್ಲೀಟ್ ಮಾಡ್ತಿದ್ದಾರೆ. ಒಂದ್ ನಿಮಿಷ. ನಿಮಗೆ ಸಿಎಂ ದಾಖಲೆ ಕೊಟ್ಟಿಲ್ಲ ಅಂದ್ರೆ ಈ ಸದನದಲ್ಲಿ ನಾನು ಪ್ರವೇಶ ಮಾಡಲ್ಲ. ಆಯ್ತು ಮತ್ತೆ ಕೂತ್ಕೊಳ್ಳಿ ಸದನದಲ್ಲಿ ನಾನು ಪ್ರವೇಶ ಮಾಡಲ್ಲ. ಉತ್ತರ ಕೊಡ್ಲಿಕ್ಕಿದೆ ಕ್ಲಾರಿಫಿಕೇಶನ್ ಚರ್ಚೆ ಸರಿ, ನಾನು ಇವತ್ತು ಪ್ರತಿಪಕ್ಷ ನಾಯಕರೇ ನಾನು ಜೆಡಿಎಸ್ ಇದೆ ಅವಕಾಶ ಬಂದು ಹೀಗೆ ನೋಡಿ ನಿಮ್ಗೆ ಕೊಟ್ಟಿಲ್ಲ ನಾವು ನಿಮ್ಮ ನಂಬಿಕೆ ಇರಲಿಲ್ಲ ನಮ್ಗೆ ಅದಕ್ಕೆ ನಿಮ್ಗೆ ಕರೆದಿ ಸಿಐಡಿ ಯಾಕೆ ಕುಡಿ ಅಂತ ಕೇಳಿದ್ರು ಡಿಸ್ಟರ್ಬ್ ಮಾಡ್ತಾರೆ ನೀವು ಯಾಕೆ ಬಲಿ ಆಗ್ತೀರಿ ನೀವು ಕೊಡ್ಲೇ ಇದೇ ಸದನದಲ್ಲಿ ಅಶೋಕ್ ಅಣ್ಣ ಅವ್ರು ಹೆಂಗ್ ಓದ್ತಾ ಇದ್ರು ಓದಿದ್ಕೆ ನಿಮ್ಗೆ ನಿಮ್ಮ ಅವಾಗಿನ ಇಲಾಖೆಯಲ್ಲಿ ಸಾಮಾನ್ಯ ಪ್ರಜ್ಞೆ ಕೂಡ ಇರಲಿಲ್ಲ, ಕಾಮನ್ ಸೆನ್ಸ್ ಇರಲಿಲ್ಲ. ಅದಕ್ಕೆ ನೀವು ಕರೆದಿದ್ದು ನಿಮ್ಗೆ ನೆನಪಿಗೆ ಮಾಹಿತಿ ಕೊಡಿ ಅಂದ್ರೆ ಸುಮ್ಮನೆ ಮಾತಾಡ್ಬೇಕಷ್ಟೇ. ಮಾತಾಡೋ ವಿಚಾರ ಗೊತ್ತಾಗಬೇಕಲ್ವಾ? ನೀವು ಯಾಕೆ ಟೈಮ್ ಚೇಂಜ್ ಮಾಡ್ತೀರ ಅವ್ರಿಗೆ ಇಂಟ್ರೆಸ್ಟ್ ಕಡಿಮೆ ಇರ್ಬೋದು, ನೀವ್ಯಾಕೆ ಈ ರೀತಿ ಮಾಡ್ತೀರಿ? ನೀವೇ ಮಾತಾಡ್ತದ ಅಧ್ಯಕ್ಷರೇ, ಈ ಅಬ್ಕಾರಿ ಚರ್ಚೆನೇ ಇಷ್ಟು ಜಗಳನೇ ಆಗೋದು. ಮುಗಿದೋಗ್ತಾ ಇತ್ತು, ದಂಡ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಅವಕಾಶ. ವಿಚಾರವನ್ನ ಸಂಪೂರ್ಣ 5 ರಿಂದ 10 ನಿಮಿಷ ಕಂಪ್ಲೀಟ್ ಮಾಡಲ್ಲ.